ಡಿಕೆ ಶಿವಕುಮಾರ್ ಪಾಲಾಗುತ್ತಾ ಚನ್ನಪಟ್ಟಣ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಹಳ ಸ್ಪಷ್ಟವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಜನರ ಪ್ರೀತಿ ಆ ವಿಶ್ವಾಸ ಇದ್ರೆ ಅವರ ಋಣ ತೀರಿಸ್ತೀನಿ ಅಂತ. ಅಲ್ಲಿಗೆ ನಮ್ಗೆ ಅರ್ಥ ಆಗೋಯ್ತು ಅವರು ಸ್ಪರ್ಧೆ ಮಾಡೋದು ಖಚಿತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ. ಡಿಕೆಶಿ ಹೆಸರು ಪ್ರಸ್ತಾಪ ಆಗ್ತಾ ಇದ್ದಂತೆ ಬಿಜೆಪಿ ಫುಲ್ ಅಲರ್ಟ್ ಆಗಿದೆ. ಡಿಕೆ ಶಿವಕುಮಾರ್ ಸ್ಪರ್ಧೆಗೆ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರಂತೆ. ರಿಪಬ್ಲಿಕನದಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರ ಪ್ರತಿಕ್ರಿಯೆ ಏನ್ ಹೇಳಿದ್ದಾರೆ? ಸಹಜವಾಗಿ ಈಗ ಹೈ ವೋಲ್ಟೇಜ್ ಕಣ ಚನ್ನಪಟ್ಟಣ. ಜಯಪ್ರಕಾಶ್ ಶೆಟ್ಟರ್ ಒಂದು ಮಾತು ಹೇಳ್ತಾ ಇದ್ರು, ಒಂದು ಪ್ರತಿಷ್ಠೆ ಆದ್ರೂ ಕೂಡ ಒಕ್ಕಲಿಗ ನಾಯಕ ಯಾರು ಅನ್ನೋದು ಡಿಸೈಡ್ ಆಗೋದು ಕೂಡ ಈ ಉಪಚುನಾವಣೆಯಲ್ಲಿ. ಚನ್ನಪಟ್ಟಣ ಯಾರ ಪಾಲಾಗುತ್ತೋ ಅದ್ರ ಮೇಲೆ ಡಿಸೈಡ್ ಆಗ್ಬಿಡುತ್ತೆ ಅಂತ. ಹಾಗಾಗಿ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಕಡೆ ಬಿಜೆಪಿ ಕೂಡ ಅಲರ್ಟ್ ಆಗಿದೆ ಅಂತೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿಕೆಶಿ ಸ್ಪರ್ಧೆ ಮಾಡಿದ್ರೆ ಮೈತ್ರಿ ನಾಯಕರು ಒಗ್ಗಟ್ಟಾಗಿ ಸೋಲಿಸ್ತೀವಿ ಅವರನ್ನ ಅಂತ ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಈಗಾಗಲೇ ಉತ್ತಮ ನಾಯಕತ್ವ ಇದೆ. ಚನ್ನಪಟ್ಟಣ ಸ್ಪರ್ಧೆಯನ್ನ ನಾನು ಕೂಡ ವಿರೋಧ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಿಪಬ್ಲಿಕನ್ಗೆ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯ ನಂತರ ಈಗ ಮತ್ತೆ ಉಪಚುನಾವಣೆ ಸಮರ ರಾಜ್ಯದಲ್ಲಿ ಕಾವೇರೋಕ್ಕೆ ಶುರುವಾಗ್ತಾ ಇರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳಂಥ ಡಿಕೆ ಶಿವಕುಮಾರ್ ಅವರು ಈಗ ಚನ್ನಪಟ್ಟಣಕ್ಕೆ ಬರ್ತಾರೆ, ಕನಕಪುರವನ್ನು ತೊರೆದು ಅಂತಕ್ಕಂಥದ್ದು ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಶುರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ರಾಜ್ಯದ BJPಯ ನಾಯಕರು ಇದನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅವ್ರನ್ನ ಕೇಳ್ತಾ ಹೋಗೋಣ. ನಮ್ಮ ಜೊತೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಇದ್ದಾರೆ. ಸರ್, ಈ ಒಂದು ವಿಚಾರವನ್ನು ತಾವು ಯಾವ ದೃಷ್ಟಿಯಲ್ಲಿ ನೋಡ್ತೀರಿ, ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಿ? ಏನು ಅಂತೀರಾ, ತಲೆಯಲ್ಲಿ ನಾನೇನು ಬೇಕಾದ್ರೆ ಮಾಡ್ಬೋದು ಅನ್ನೋಂಥ ತಲೆಗೆ ಬಂದಿದ್ದಿಲ್ಲ, ಅದು ಒಳ್ಳೆಯದಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಥಮವಾಗಿ ಗ್ರಾಮಾಂತರದಲ್ಲಿ ಅವರ ಸೋಲನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಪ್ಕೋಬೇಕು. ಪ್ರಜಾಪ್ರಭುತ್ವದ ಜನರ ತೀರ್ಪನ್ನು ಗೌರವಿಸುವಂಥದ್ದು ಆಗಬೇಕು. ಇದನ್ನು ಗೌರವಿಸಲಿಕ್ಕೆ ಅವರು ತಯಾರಿಲ್ಲ, ಅದನ್ನು ಪ್ರಶ್ನೆ ಮಾಡ್ತಾ ಹೋಗ್ತಿದ್ದಾರೆ. ಹಾಗಾಗಿ ತಿರ್ಗಿ ಈ ರೀತಿ ಪ್ರಶ್ನೆ ಮಾಡೋರನ್ನ ಎಷ್ಟು ಮಟ್ಟಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದವರು ಒಪ್ತಾರೆ? ಇವ್ರನ್ನ ಖಂಡಿತ ಒಪ್ಪಲ್ಲ. ಅವ್ರ ಭಾವನೆಗೆ ವಿರುದ್ಧವಾಗಿದ್ದಾರೆ. ಮತ್ತು ಎರಡನೇದು, ಕನಕಪುರ ಹೇಗೆ ಅಭಿವೃದ್ಧಿ ಮಾಡಿದ್ದೀನೋ ಹಂಗೆ ಚನ್ನಪಟ್ಟಣ ಅಭಿವೃದ್ಧಿ ಮಾಡ್ತೇನೆ. ಕನಕಪುರ ಅಭಿವೃದ್ಧಿ ಮಾಡಿರೋದು ಇಡೀ ರಾಜ್ಯದಲ್ಲಿ ಹಿಂದುಳಿದ ವಿಧಾನಸಭಾ ಕ್ಷೇತ್ರ ಅದು. ಹಾಗಾಗಿ ಅಲ್ಲಿ ಅಭಿವೃದ್ಧಿ ಮಾಡಿರೋದು ಏನೂ ಇಲ್ಲ. ಇವರು 7 ಬಾರಿ ಆಯ್ಕೆ ಆಗಿದ್ದಾರೆ, ಅಭಿವೃದ್ಧಿ ಏನೂ ಮಾಡಿಲ್ಲ. ಇವತ್ತು ಇಲ್ಲಿ ಬಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಾಗ್ತಾ ಇರೋದು 7-8 ಬಾರಿನ ಆಯ್ಕೆ ಆಗಿದ್ದಾರೆ. ಈಗ ಚನ್ನಪಟ್ಟಣ ಕನಕಪುರಕ್ಕಿಂತ ಚೆನ್ನಾಗಿ ಅಭಿವೃದ್ಧಿ ಆಗಿರೋಂಥ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಇವರ ಅಭಿವೃದ್ಧಿ ಪ್ರಶ್ನೆ ಚನ್ನಪಟ್ಟಣದಿಂದ ನೋಡಿಕೊಂಡು ಕನಕಪುರ ಅಭಿವೃದ್ಧಿ ಮಾಡೋದು ಕಲ್ತ್ಕೋಬೇಕು. ಈಗ ಕನಕಪುರವನ್ನು ಪ್ರತಿನಿಧಿಸ್ತಾರೆ, ಅಲ್ಲೇ ಉತ್ತಮವಾಗಿ ಪ್ರತಿನಿಧಿಸಲಿ. ಇಷ್ಟ ಬಂದಂಗೆ ಹುಡುಗಾಟ ಆಡಲಿಕ್ಕೆ ಬಂದಿದ್ದಾರೆ ಇವರು ಹುಡುಗಾಟ ಆಡಲಿಕ್ಕೆ ಬಂದಿದ್ದಾರೆ. ನಾನು ಎಲ್ಲಿ ಬೇಕಾದ್ರೆ ರಾಜೀನಾಮೆ ಕೊಡ್ಬೋದು, ಎಲ್ಲಿ ಬೇಕಾದ್ರೆ ನಿಲ್ಬೋದು, ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇರ್ಬೋದು. ಆದರೆ ಜನಕ್ಕೆ ಈ ರೀತಿ ಅವಮಾನ ಮಾಡೋಂಥಕ್ಕೆ ಅವಮಾನ ಮಾಡಲಿಕ್ಕೆ ಕೊಟ್ಟಿರೋಂಥದ್ದು ಸಂಪೂರ್ಣವಾಗಿ ನಾನೊಬ್ಬ ನಾಗರಿಕನಾಗಿ ಪ್ರಥಮವಾಗಿ BJPಯವರು ಒಂದು ರೀತಿಯಲ್ಲಿ ಶಾಕ್ ಆದಂಗೆ ಅನಿಸ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವರಿಗೆ. ಆದರೆ ಅಲ್ಲಿ ಅದು ಏನು ಟ್ಯಾಕ್ಟಿಕ್ಸ್ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಅವರೇ ಸ್ಪರ್ಧೆ ಮಾಡ್ತಾರಾ ಅಥವಾ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಕೊಟ್ಟು ನಾನೇ ಅಭ್ಯರ್ಥಿ. ಈಗ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲ, ನಾನೇ ಅಭ್ಯರ್ಥಿ. ಈ ಕುಮಾರಸ್ವಾಮಿಗೊಂದು ಅಭ್ಯಾಸ ಇದೆ, ಯಾರು ಓಟ್ ಹಾಕಿದ್ರು ನಾನೇ ಅಭ್ಯರ್ಥಿ. ಯಡಿಯೂರಪ್ಪ ಹೇಳ್ತಾರೆ, ಯಾರೇ ಓಟ್ ಹಾಕಿದ್ರು ನಾನೇ ಅಭ್ಯರ್ಥಿ ಅಂತೇಳಿ. ಸೊ ಲಾಸ್ಟಿಗೆ ಸುರೇಶ್ ಅವರನ್ನು ಹೇಳಿಸ್ತಾರೆ, ಗೊತ್ತಿಲ್ಲ. ಇಲ್ಲಿ ಮತ್ತೊಂದು ಕಡೆ ಯೋಗೇಶ್ವರ್ ಅವರು ಬಹುಶಃ ಕಣಕ್ಕಿಳಿಯೋದು ಶತಸಿದ್ಧ. ಯಾಕಂದರೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ, ಇವರು ಗೆಲ್ಲೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿ ಏನಾದರೂ ಈಸಿ ಟಾಸ್ಕ್ ಇದೆ ಅಂತಂದ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದ್ರೆ ಅಲ್ಲಿ ಒಂದು ಉಲ್ಟಾ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದ್ರೆ ಇಲ್ಲಿ ಮೊನ್ನೆಯಿಂದ ಒಂದು ಆಗ್ತಾ ಇರೋಂಥ ಮಾತೇನಪ್ಪ, 3 ಘಟಾನುಘಟಿ ನಾಯಕರಿದ್ದಾರೆ ಇಲ್ಲಿ. ಒಬ್ಬರು DK ಶಿವಕುಮಾರ್, ಒಬ್ಬರು HD ಕುಮಾರಸ್ವಾಮಿ, ಒಬ್ಬರು CP ಯೋಗೀಶ್ವರ್. CP ಯೋಗೀಶ್ವರ್ ಇಲ್ಲಿ ಎಷ್ಟು ಓಟ್ ಇದೆ ಗೊತ್ತಾ? ಒಟ್ಟು ಒಂದು 2,25,000 34,000 ಓಟ್ ಇದೆ. 60,000 ಓಟು ಫಿಕ್ಸ್ ಕೈಯಲ್ಲಿದೆ ಈ CP ಯೋಗೀಶ್ವರ್ ಅವರು. ಉಳಿದದ್ದು ಒಕ್ಕಲಿಗರ ಇದು. ಇಲ್ಲಿ ಏನಾಗುತ್ತೆ, ಇಲ್ಲಿ ಏನೋ ಭಾಳ ಮುಖ್ಯವಾಗಿ DK ಶಿವಕುಮಾರ್ ಅವರನ್ನು ಯುದ್ಧದಲ್ಲಿ ಸೋಲಿಸೋಕ್ಕಾಗೋದಿಲ್ಲ. ಓಕೆ, ದೈಹಿಕವಾಗಿ ಸೋಲಿಸೋಕೆ ಸಾಧ್ಯ ಇಲ್ಲ.
ಆರ್ಥಿಕವಾಗಿ ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ಸಾಧ್ಯ ಇಲ್ಲ. ಈಗ ಸೋಲಿಸೋಕಿರೋ ಒಂದೇ ಒಂದು ಆಯುಧ ಏನಪ್ಪ ಅಂತಂದ್ರೆ ಮಾನಸಿಕವಾಗಿ ಸೋಲಿಸ್ಬೇಕು. ಹೆಂಗೆ ಮಾನಸಿಕವಾಗಿ ಸೋಲಿಸೋದು ಅಂದರೆ ಮಂಡ್ಯ ಹೋಯ್ತು ನಿಮ್ಮ ಕೈಯಿಂದ, ಬೆಂಗಳೂರು ಗ್ರಾಮಾಂತರ ಹೋಯ್ತು, ಬೆಂಗಳೂರು ಗ್ರಾಮಾಂತರ ಹೋಯ್ತು ನಿಮ್ಮ ಕೈಯಿಂದ, ನಿಮ್ಮ ತಮ್ಮನನ್ನು ಸೋಲಿಸಿದ್ವಿ, ಚನ್ನಪಟ್ಟಣ ನೀವು ನಿಲ್ತೀರಾ ನಿಮ್ಮನ್ನು ಸೋಲಿಸ್ತೀವಿ, ನಿಮ್ಮ ತಮ್ಮನನ್ನು ನಿಲ್ಲಿಸ್ತೀರಾ ಅಲ್ಲೂ ಸೋಲಿಸ್ತೀವಿ, ಆ ಮೆಸೇಜ್ ಅಲ್ಲಿ ಇವರು ಪಾಸ್ ಆಗಬೇಕಾಗಿದೆ. ಹೌದು. ಆಮೇಲೆ ನಾನು ಒಕ್ಕಲಿಗ ನಾಯಕತ್ವದ ಬಗ್ಗೆ ಹೇಳ್ತಾ ಇದ್ದೆ. ಅದಕ್ಕಿಂತ ಮೊದಲು ಭಾಳ ದೊಡ್ಡ ರಂಪಾಟಗಳಾಗ್ತಾ ಇತ್ತು, ನಾವ ದೇವೇಗೌಡರು ಇರೋ ತನಕ ಬೇರೆ ಯಾರಿಲ್ಲ ಬಿಡಿ. ಅದರ ನಂತರದ ವಿಚಾರ ಹೇಳ್ತಾ ಇರೋದು ನಾನು. ಮೊನ್ನೆ ತನಕ ಡಿ ಕೆ ಶಿವಕುಮಾರ್ ಅಂತಿತ್ತು 6% ಜಾಸ್ತಿ ಬಂತಪ್ಪ, ಆಮೇಲೆ ಒಕ್ಕಲಿಗರ ಕ್ಷೇತ್ರದಲ್ಲಿ ಹೆಚ್ಚು ಓಟ್ ಬಂತಪ್ಪ, ಹೆಚ್ಚು ಸೀಟ್ ಬಂತಪ್ಪ ಅಂತೇಳಿ ಕುಮಾರಸ್ವಾಮಿ ಅವರು ಆಪೋಷನ್ ತಗೊಂಡ್ಬಿಟ್ರು ಅದನ್ನೆಲ್ಲ ಪುಷ್ಕ ಅಂತೇಳಿ. ಈಗ ಚನ್ನಪಟ್ಟಣ ಕೂಡ ಹೋಗ್ಬಿಟ್ರೆ ಇವರಿಗೆ ಹಿನ್ನಡೆ ಆಗುತ್ತೆ. ಚನ್ನಪಟ್ಟಣ ಉಳಿಸ್ಕೊಂಡ್ರೆ ಇವರು ಜಾಸ್ತಿ ಅವರು ಜಾಸ್ತಿ ಅದಲ್ಲ, ಟಕ್ಕರ್ ಇನ್ನೂ ಇದೆ ಅಂತೇಳಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಟಕ್ಕರ್ ಇದೆ ಅಂತೇಳಿ ಆಗುತ್ತೆ. ನೋಡೋಣ ಏನಾಗುತ್ತೆ, ಕಾದು ನೋಡೋಣ. ಓಕೆ.